ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಸ್ವಲ್ಪ ಅರ್ಧ ಪಾತ್ರೆಯಷ್ಟು ನಾನು ದೋಸೆ ಹಿಟ್ಟು ಮಿಕ್ಕಿತ್ತು. ಅದಕ್ಕೆ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈರುಳ್ಳಿ ದೋಸೆ ಮಾಡಿ ತೋರಿಸ್ತೀನಿ ಬನ್ನಿ. ಈರುಳ್ಳಿ ದೋಸೆ ಮಾಡೋಕ್ಕೆ ನಾವು ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಂದೆರಡು ಹಸಿಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆನೂ ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಂಬಿಟ್ಟು ಈ ಉಳಿದಿರೋ ಹಿಟ್ಟಿಗೆ ಹಾಕಿಬಿಟ್ಟು ನೀವು ದೋಸೆ ಮಾಡಿಕೊಡಿ. ನೀವು ಚಟ್ನಿ ಬೇಡ, ಸಾಂಬಾರು ಬೇಡ, ಏನೂ ಬೇಡ, ಹಾಗೆ ತಿನ್ಬೋದು. ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವಾಗ ಇದನ್ನು ಮಸಾಲೆ ಹುರ್ಕೊಳ್ಳೋಣ ಬನ್ನಿ. ನೋಡಿ, ಗ್ಯಾಸ್ ಹಚ್ಚಿಬಿಟ್ಟು ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಇಟ್ಕೊಂಡ್ಬಿಟ್ಟು ನಾನು ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ನಾವು ಈರುಳ್ಳಿ, ಹಸಿಮೆಣಸಿಕಾಯಿ ಹುರ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಕೆಂದು ಬಣ್ಣ ಬರೋವರೆಗೂ ನಾವು ಸ್ವಲ್ಪ ಈರುಳ್ಳಿ ಹುರ್ಕೋಬೇಕು. ಹಸಿ ಈರುಳ್ಳಿ ಹಾಕಿ ಮಾಡಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ. ಈ ಥರ ಈರುಳ್ಳಿ ಹುರ್ಕೊಂಡು ಹಸಿಮೆಣಸಿಕಾಯಿ, ಈರುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಹುರಿದ್ಬಿಟ್ಟು ಬೇಕಂದ್ರೆ ಒಂದೇ ಒಂದು ಸ್ಪೂನಷ್ಟು ನೀವು ಚಿಲ್ಲಿ ಪೌಡ್ರು ಹಾಕ್ಕೋಬೋದು. ಇವಾಗ ನಾನು ಚೆನ್ನಾಗಿದ್ದು ಕಂದು ಬಣ್ಣ ಬರೋವರೆಗೂ ಹುರ್ಕೊತೀನಿ. ನಾನು ಸ್ವಲ್ಪ ಹುರಿಲಿ, ಹುರಿದ ನಂತರ ನಾನು ರುಬ್ಬಿ ದೋಸೆ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ. ಇದ್ರೊಳಗೆ ಇವಾಗ ನಾವು ಒಂದೇ ಒಂದು ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಹಾಕ್ಕೊಂಬಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಾನು ಇದನ್ನು ರುಬ್ಕೊಂಬರ್ತೀನಿ ಬನ್ನಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ನಂತರ ನಾನು ರುಬ್ಬಿ ನಿಮಗೆ ದೋಸೆ ಹಿಟ್ಟು ಜೊತೆಗೆ ಹಾಕಿ ದೋಸೆ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ತಣ್ಣಗಾಗಿದೆ. ನಾನಿವಾಗ ಈರುಳ್ಳಿ ರುಬ್ಕೊಂಬರ್ತೀನಿ. ರುಬ್ಕೊಂಬಂದಿಟ್ಟು ದೋಸೆ ಹಿಟ್ಟಿಗೆ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ. ದೋಸೆ ಮಾತ್ರ ಸೂಪರಾಗಿ ಬರುತ್ತೆ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರದ್ದೊಂದು ದೋಸೆ ಹಿಟ್ಟು ಮಿಕ್ಕಿದಾಗ ಈ ಥರ ಟ್ರೈ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ನಾನು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ ಈ ಥರ ನಾವು ರುಬ್ಕೊಂಬರ್ಬೇಕು. ತರಿಯಾಗಿ ಇರಬಾರ್ದು, ಅಷ್ಟು ನುಣ್ಣಗೂ ಆಗಬಾರ್ದು, ಮೀಡಿಯಮಲ್ಲಿ ರುಬ್ಕೊಂಡ್ಬಿಟ್ಟು ನಾವಿವಾಗ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡೋಣ. ಫಸ್ಟೇ ಇದು ತೆಳ್ಳಗಿರುತ್ತೆ, ಅದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬಾರ್ದು. ಒಂದು ಅರ್ಧ ಗ್ಲಾಸಷ್ಟು ನಾನು ನೀರು ಹಾಕ್ಕೊತೀನಿ. ಹಾಕ್ಕೊಂಡು ಟೀ ಕುಡು ಗ್ಲಾಸ್ ಇರುತ್ತಲ್ಲ, ಅದರಲ್ಲಿ ಅರ್ಧ ಒಂದು 2-3 ಸ್ಪೂನಷ್ಟು ಹಾಕ್ಕೊಂಬಿಟ್ಟು ನಾನು ತೊಳೆದು ಇದಕ್ಕೆ ಹಾಕ್ಕೊತೀನಿ. ನೋಡಿ ತೊಳೆದಿರೋದು ನಾನು ಈ ಥರ ಹಾಕಿಬಿಟ್ಟು, ನಿಮಗೇನ ನೀರು ಬೇಕನ್ಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಹಾಕ್ಕೊಂಬಿಟ್ಟು ನೀಟಾಗಿ ಹೀಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಈರುಳ್ಳಿದು ಹುರಿದಿರೋ ವಾಸನೆ ದೋಸೆ ಒಳಗೆ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ. ತುಂಬ ಟೇಸ್ಟು ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದು ಸತಿ ನೀವು ದೋಸೆ ಹಿಟ್ಟು ಉಳಿದ್ರೆ ನೀವು ಟ್ರೈ ಮಾಡಿ ನೋಡಿ. ಸ್ವಲ್ಪ 1 ನಿಮಿಷ ಇದನ್ನು ಮಿಕ್ಸ್ ಮಾಡಿ ನಾವು ಮುಚ್ಚಿಡೋಣ. ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ರುಚಿ ನೋಡಿಬಿಟ್ಟು ನೀವು ಉಪ್ಪು ಹಾಕ್ಕೋಬೋದು. ಇವಾಗ ಹಾಕಿಬಿಟ್ಟು ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ಬಿಡೋಣ. ಇವಾಗ 1 ನಿಮಿಷ ಆಗಿದೆ. ನಾನಿವಾಗ ಹಂಚು ಕಾಯ್ದಿದೆ, ನಾನು ದೋಸೆ ಹಾಕಿ ತೋರಿಸ್ತೀನಿ ಬನ್ನಿ. ಹಂಚು ಕಾಯ್ದಿದೆ, ಸ್ವಲ್ಪ ನೀರು ತಿನ್ನಿಸ್ಬೇಕು. ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಹಾಕೋಬೋದು, ದಪ್ಪ ಬೇಕಾದ್ರೆ ದಪ್ಪ ಹಾಕೋಬೋದು. ನಾನು ಈ ಥರ ಮೀಡಿಯಮಾಗಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಇದು ತುಂಬ ರುಚಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇವಾಗ ನಾವು 1 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಒಂದೇ 1 ನಿಮಿಷ ಬಿಟ್ಟು ನಾವು ತಿರುಗಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಈರುಳ್ಳಿ ದೋಸೆ ಮಾಡಿ ನೋಡಿ ನೀವು, ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಥರದ್ದೊಂದು ಮನೇಲಿ ಹಿಟ್ಟು ಹೋದಾಗೆಲ್ಲ ಈ ಥರ ಈರುಳ್ಳಿ ಹುರಿದ್ಬಿಟ್ಟು ದೋಸೆ ಮಾಡಿ ನೋಡಿ, ಹೇಗಿರುತ್ತೆ ಅಂತ ಟೇಸ್ಟು ನಿಮಗೆ ಗೊತ್ತಾಗುತ್ತೆ. ಇವಾಗ ಸ್ವಲ್ಪ ಬೇಯಲಿ, ನಾನು ತೆಗೆದು ತೋರಿಸ್ತೀನಿ. ಸೈಡ್ ಬೇಯ್ತಿದೆ, ಈ ಸೈಡ್ನು ಇನ್ನೊಂದು ಸತಿ ಇಲ್ಲಿ ತಿರುಗಾಕ್ಬಿಟ್ಟು ನಾವು ಇದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. 1 ಸ್ಪೂನ್ ಆಗೋಷ್ಟು ನಾವು ಇದಕ್ಕೆ ತುಪ್ಪ ಹಾಕಬೇಕು. ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಹಾಕಿರ್ತೀರಲ್ಲ, ಅದೇ ಸಾಕು. ತುಪ್ಪ ಹಾಕ್ಬಿಟ್ಟು ನಾವು ಕಡಲೆ ಬೀಜದ್ದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಈ ಚಟ್ನಿ ಪುಡಿ ಇದ್ದರೆ ಸಾಕು, ಸೂಪರಾಗಿರೋ ದೋಸೆ ರೆಡಿ ಆಗುತ್ತೆ. ನೋಡಿ ಈ ಥರ ದೋಸೆನೂ ಮಾಡಿ ನೀವು, ಸಾಂಬಾರು ಬೇಡ, ಪಲ್ಯ ಬೇಡ, ಚಟ್ನಿ ಬೇಡ, ಏನು ಬೇಡ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ತಟ್ಟೆಗೆ ಸರ್ವ್ ಮಾಡಿಬಿಟ್ಟು ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ. ನೋಡಿ ಇವಾಗ ಮಸಾಲ ದೋಸೆ ಬೇಕಂದರೆ ನೀವು ದೊಡ್ಡದಾಗಿ ನೀವು ತೆಳ್ಳಗೆ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸೂಪರಾಗಿರುತ್ತೆ. ಈ ಥರನ ನೀವು ಹಾಕೋಬೋದು. ಸೆಟ್ ದೋಸೆ ಹಾಕಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿನ್ಕೊತಾರೆ. ಬೇಕಂದರೆ ನೀವು ಈ ಥರನೂ ಹಾಕೋಬೋದು. ನೋಡಿ ಇವಾಗ 1 ಸ್ಪೂನು ಎಣ್ಣೆ ಹಾಕ್ತಾಯಿದೆ. ನೋಡಿ ಈ ಥರ ನಾವು ತಿರುವಿ ಹಾಕಬೇಕು.